ಕಹಿಯಾದ ಆಹಾರ ಪದಾರ್ಥಗಳನ್ನ ಸೇವಿಸಿದರೆ ಸಿಹಿ ಕಾಯಿಲೆ ಡಯಾಬಿಟಿಸ್ನಲ್ಲಿ ಬ್ಲಡ್ ಶುಗರು ಕಂಟ್ರೋಲಿಗೆ ಬರುತ್ತೆ. ಸ್ನೇಹಿತರೆ ನಮಸ್ಕಾರ, ನಾನು ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ಮಾತಾಡೋದು. ನಾವು ತೆಗೆದುಕೊಳ್ಳುವ ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳು ಕಹಿಯಾಗಿರುತ್ತವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಾಗಲಕಾಯಿ ಕಹಿಯಾಗಿರುತ್ತೆ. ಎಷ್ಟೋ ಜನ ಡಯಾಬಿಟಿಸ್ ಇರೋರು ಹಾಗಲಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿತಾರೆ. ಇದು ಹಲವು ದಶಕಗಳಿಂದ ಹಾಗಲಕಾಯಿ ಸೇವಿಸಿದರೆ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸ್ನೇಹಿತರೆ, ಹಾಗಲಕಾಯಲ್ಲಿ ಚೆರಾಂಟಿನ್ನು, ಪಾಲಿಪೆಪ್ಟೈಡ್ ಬಿ, ವಿಸಿನ್ನು ಮತ್ತು ಮಾನೋರೋಸಿನ್ ಅಂತ 4 ರಾಸಾಯನಿಕ ವಸ್ತುಗಳಿರುತ್ತವೆ. ಇವೆಲ್ಲ ಬ್ಲಡ್ ಶುಗರ್ ಕಡಿಮೆ ಮಾಡುತ್ತವೆ. ಸೊ ಡಯಾಬಿಟಿಸ್ ಇರೋರು ಕಹಿ ಇರುವ ಹಾಗಲಕಾಯಿ ಜ್ಯೂಸ್ ಉಪಯೋಗಿಸಿದ್ರೆ ಅವ್ರ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಸ್ನೇಹಿತರೆ, ಎರಡನೇದಾಗಿ ನುಗ್ಗೆ ಸೊಪ್ಪು ಕಹಿಯಾಗಿರುತ್ತೆ. ಇದರಲ್ಲಿ ಐಸೋಥಯೋಸೈನೇಟ್, ಕ್ಯುರಾಂಟಿನ್ ಮತ್ತು ಕ್ಲೋರೋಜೆನಿಕ್ ಆ್ಯಸಿಡ್ ಅಂತ 3 ರಾಸಾಯನಿಕ ವಸ್ತುಗಳಿರುತ್ತೆ. ಸೊ ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ನುಗ್ಗೆ ಸೊಪ್ಪಿನ ಸಾಂಬಾರು ಇದೆಲ್ಲ ಮಾಡ್ಕೊಂಡು ಕೊಡಿದ್ರೆ ಬ್ಲಡ್ ಶುಗರು ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಎಷ್ಟೋ ಜನ ಮೆಂಥೆ ಕಾಳುಗಳನ್ನು ಹಿಂದಿನ ದಿವಸ ನೀರಿನಲ್ಲಿ ನೆನೆಸಿ ಮರುದಿವಸ ಬಾಯಲ್ಲೇ ಅಗದ್ಕೊಂಡು ತಿಂತಾರೆ. ಇದು ಕಹಿಯಾಗಿರುತ್ತೆ. ಮೆಂಥೆ ಕಾಳುಗಳು ತುಂಬ ಕಹಿಯಾಗಿರುತ್ತೆ. ಇದರಿಂದ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಬಟ್ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಮೆಂಥೆ ಸೊಪ್ಪು ಕಹಿಯಾಗಿರುತ್ತೆ. ಹಸಿ ಮೆಂಥೆ ಸೊಪ್ಪು ಉಪಯೋಗಿಸೋದ್ರಿಂದ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಮೆಂಥೆ ಸೊಪ್ಪಿನಲ್ಲಿ ಗ್ಯಾಲೆಕ್ಟೋಮ್ಯಾನಿನ್ ಅಂತ ಒಂದು 4-ಹೈಡ್ರಾಕ್ಸಿ ಐಸೋಲ್ಯೂಸಿನ್ ಅಂತ ಮತ್ತು ಟ್ರೈಗೋನೆನಿನ್ ಅಂತಂದು ಮತ್ತು ಸ್ಯಾಪೋನಿನ್ಸ್ ಅಂತ ಇವು 4 ರಾಸಾಯನಿಕ ವಸ್ತುಗಳಿರುತ್ತೆ. ಸೊ ಪ್ರತಿ ದಿವಸ ಮೆಂಥೆ ಸೊಪ್ಪು ಉಪಯೋಗಿಸೋದ್ರಿಂದ ಅವರ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಆಮೇಲೆ ಮೆಂಥೆ ಸೊಪ್ಪು, ಹಸಿಯಾದ ಮೆಂಥೆ ಸೊಪ್ಪು ಕಹಿಯಾಗಿರುತ್ತೆ. ಸೊ ಇದನ್ನು ಉಪಯೋಗಿಸೋದ್ರಿಂದ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಸೊ ಹಾಗಲಕಾಯಿ ಬಗ್ಗೆ ಹೇಳಿದೆ, ಮೆಂಥೆ ಕಾಳುಗಳ ಬಗ್ಗೆ ಹೇಳಿದೆ, ಮೆಂಥೆ ಸೊಪ್ಪಿನ ಬಗ್ಗೆ ಹೇಳಿದೆ, ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳಿದೆ. ಇನ್ನು ಬೇವಿನ ಸೊಪ್ಪು. ಸ್ನೇಹಿತರೆ, ನಮಗೆ ಗೊತ್ತಿರೋ ಪೈಕಿ ಅತ್ಯಂತ ಕಹಿಯಾದ ಎಲೆ ಅಂದರೆ ಬೇವಿನ ಸೊಪ್ಪಿನ ಎಲೆ. ತುಂಬ ಕಹಿಯಾಗಿರುತ್ತೆ. ಇದರಲ್ಲಿ ನಿಂಬಿಡಿನ್ನು, ಕ್ಯುರಾಕ್ಟಿನ್ ಅಂತ 3 ರಾಸಾಯನಿಕ ವಸ್ತುಗಳಿರುತ್ತೆ. ಈ ನಿಂಬಿನ್ನು ಮತ್ತು ನಿಂಬಿಡಿನ್ ಇರೋದ್ರಿಂದ ಈ ಬೇವಿನ ಸೊಪ್ಪಿಗೆ ಕಹಿ ರುಚಿ ಬರುತ್ತೆ. ತುಂಬ ಕಹಿಯಾಗಿರುತ್ತೆ. ಪ್ರತಿ ದಿವಸ 8-10 ಬೇವಿನ ಸೊಪ್ಪುಗಳನ್ನು ಬಾಯಲ್ಲೇ ಅಗದ್ಕೊಂಡು ತಿಂದರೆ ಡಯಾಬಿಟಿಸ್ ಇರೋರಿಗೆ ಬ್ಲಡ್ ಶುಗರು ಕಡಿಮೆ ಆಗುತ್ತೆ. ಇನ್ನು ಮೂಲಂಗಿ ನಾವೆಲ್ಲ ತಿಂದಿರ್ತೀವಿ. ಮೂಲಂಗಿ ಸೊಪ್ಪು ಉಪಯೋಗಿಸೋರು ಕಡಿಮೆ. ಮೂಲಂಗಿ ಸೊಪ್ಪು ಕಹಿಯಾಗಿರುತ್ತೆ. ಆಮೇಲೆ ಇದರಲ್ಲಿ ನಾರಿನ ಅಂಶ ತುಂಬ ಇರುತ್ತೆ. ಸ್ನೇಹಿತರೆ, ಮೂಲಂಗಿ ತಿಂದರೆ ಬ್ಲಡ್ ಶುಗರ್ ಅಷ್ಟೊಂದು ಕಡಿಮೆ ಆಗಲ್ಲ. ಬಟ್ ಮೂಲಂಗಿ ಸೊಪ್ಪು ಉಪಯೋಗಿಸಿದ್ರೆ ಬ್ಲಡ್ ಶುಗರು ಡೆಫಿನೆಟಾಗಿ ಕಡಿಮೆ ಆಗುತ್ತೆ. ಯಾಕೆಂದರೆ ಈ ಮೂಲಂಗಿ ಸೊಪ್ಪಿನಲ್ಲಿ ಐಸೋಥಯೋಸಿನ್ನು ಮತ್ತು ಕೆಫೆಯಿಕ್ ಆ್ಯಸಿಡ್ಡು ಮತ್ತು ಗ್ಲೂಕೋಸಿನೋಲೇಟ್ ಅಂತ 3 ರಾಸಾಯನಿಕ ವಸ್ತುಗಳಿರುತ್ತವೆ. ಇವು 3 ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಇದಕ್ಕೆ ಸಾಕಷ್ಟು ವೈಜ್ಞಾನಿಕ ಪುರಾವೆಗಳಿವೆ. ಹಲವಾರು ಜನ ದೇಹ ತೂಕ ಕಡಿಮೆ ಮಾಡಲಿಕ್ಕೆ ಗ್ರೀನ್ ಟೀ ಉಪಯೋಗಿಸ್ತಾರೆ. ಸ್ನೇಹಿತರೆ, ಗ್ರೀನ್ ಟೀ ದೇಹ ತೂಕ ಸ್ವಲ್ಪ ಕಡಿಮೆ ಮಾಡುತ್ತೆ ನಿಜ. ಬಟ್ ದಿವಸ 2 ಅಥವಾ 3 ಕಪ್ಪು ಗ್ರೀನ್ ಟೀ ಉಪಯೋಗಿಸೋದ್ರಿಂದ ಬ್ಲಡ್ ಶುಗರು ಡೆಫಿನೆಟಾಗಿ ಕಡಿಮೆ ಆಗುತ್ತೆ. ಇದರಲ್ಲಿ ಲಿಮೋನಾಯ್ಡ್ ಅಂತ ಒಂದು ರಾಸಾಯನಿಕ ವಸ್ತು ಇರುತ್ತೆ. ಇದು ಗ್ರೀನ್ ಟೀಗೆ ಕಹಿ ರುಚಿ ಕೊಡುತ್ತೆ. ಸೊ ಪ್ರತಿ ದಿವಸ ಗ್ರೀನ್ ಟೀ ಉಪಯೋಗಿಸೋದ್ರಿಂದ ಇದರಲ್ಲಿರೋ ಲಿಮೋನಾಯ್ಡ್ ಅನ್ನೋ ರಾಸಾಯನಿಕ ವಸ್ತು ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ಕರಿಬೇವಿನ ಸೊಪ್ಪು ಹಸಿದು ಯಾರೂ ತಿನ್ನಲ್ಲ. ಇದನ್ನು ಒಗ್ಗರಣೆಗೆ ಹಾಕ್ತಾರೆ ಅಥವಾ ಚಿತ್ರಾನ್ನ ಅಥವಾ ಬೇರೆ ಬೇರೆ ಥರ ಉಪಯೋಗಿಸ್ತಾರೆ. ಹಸಿ ಕರಿಬೇವಿನ ಸೊಪ್ಪು ಬಹಳ ಕಹಿಯಾಗಿರುತ್ತೆ. ಇದನ್ನು ಉಪಯೋಗಿಸೋದ್ರಿಂದ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಇದರಲ್ಲಿ ಕಾರ್ಬೋಸೋಲ್ ಆಲ್ಕಲಾಯ್ಡ್ಸ್ ಇರುತ್ತೆ. ಈ ಕಾರ್ಬೋಸೋಲ್ ಆಲ್ಕಲಾಯ್ಡ್ಸ್ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಡಿಮೆ ಮಾಡುತ್ತವೆ. ಸೊ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಸೊ ದಿವಸ 5-6 ನೀವು ಹಸಿ ಕರಿಬೇವಿನ ಸೊಪ್ಪನ್ನ ಬಾಯಲ್ಲಿ ಅಗದ್ಕೊಂಡು ತಿಂದರೆ ನಿಮ್ಮ ಬ್ಲಡ್ ಶುಗರು, ನಿಮಗೆ ಡಯಾಬಿಟಿಸ್ ಇದ್ದಲ್ಲಿ ನಿಮ್ಮ ಬ್ಲಡ್ ಶುಗರ್ ಡೆಫಿನೆಟಾಗಿ ಕಡಿಮೆ ಆಗುತ್ತೆ. ಅರಿಶಿನ ಪುಡಿ ಹಸಿದು ಯಾರೂ ತಿನ್ನೋಲ್ಲ. ಸ್ನೇಹಿತರೆ, ಅರಿಶಿನ ಪುಡಿನೂ ಕಹಿಯಾಗಿರುತ್ತೆ. ಇದರಲ್ಲಿ ಕ್ಯುರಾಮಿನ್ನು ಮತ್ತು ಡಿಮಿಥಾಕ್ಸಿ ಕರ್ಕ್ಯುಮಿನ್ ಅಂತ ಒಂದು ರಾಸಾಯನಿಕ ವಸ್ತು ಇರುತ್ತೆ. ಇದ್ರ ಬಗ್ಗೆ ಅಂತೂ ಅರಿಶಿನ ಪುಡಿ ಅಥವಾ ಅರಿಶಿನ ಕೊಂಬು ಡಯಾಬಿಟಿಸ್ ಕಡಿಮೆ ಮಾಡುತ್ತೆ ಅಂತ ತುಂಬ ಸ್ಟಡೀಸ್ ಆಗಿದೆ. ಸೊ ಪ್ರತಿ ದಿವಸ ಅರಿಶಿನ ಪುಡಿ
ಬೇರೆ ಆಹಾರಗಳ ಜೊತೆ ಬೆರೆಸ್ಕೊಂಡು ತಿನ್ನೋದ್ರಿಂದ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಇನ್ನು ಕೊನೆಯದಾಗಿ ಕೆಲವು ಕೆಮ್ಮಿನ ಸಿರಪ್ಗಳು ತುಂಬ ಕಹಿಯಾಗಿರುತ್ತವೆ, ಕೆಲವು ಜನ ತಗೊಳ್ಳಿಕ್ಕೆ ಹಿಂಜರಿತಾರೆ. ಬಟ್ ಇದರಿಂದ ಬ್ಲಡ್ ಶುಗರ್ ಕಡಿಮೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಸ್ನೇಹಿತರೆ, ನ್ಯಾಚುರಲ್ ಆಗಿ ಈ ಮೆಥಡ್ಸ್ ಟ್ರೈ ಮಾಡಿ, ನಿಮ್ಮ ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ನಿಮ್ಮ ಬ್ಲಡ್ ಶುಗರ್ ಕಡಿಮೆ ಆದರೆ ನಾವು